ಕಾರವಾರ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಈಡೂರು ಗ್ರಾಮದಲ್ಲಿರುವಂತಹ ಮನೆಗಳಿಗೆ, ಗದ್ದೆಗಳಿಗೆ ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಪ್ರಮುಖವಾಗಿ ರಸ್ತೆಗಳು ಸಹಿತ ಜಲಾವೃತವಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಮನೆಗಳಿಗೆ ಜಲದಿಗ್ಬಂಧನ ಉಂಟಾಗಿದ್ದರೆ ಪೂರ್ತಿಯಾಗಿ ಇದೇನು ಗದ್ದೆ ಇದೆ, ಜಮೀನು ಪೂರ್ತಿಯಾಗಿ ಕರೆಯಂತಾಗಿದೆ. ನೀವು ನೋಡಬಹುದು ಎಷ್ಟರ ಮಟ್ಟಿಗೆ ಗದ್ದೆಯಲ್ಲಿ ನೀರು ನಿಂತ್ಕೊಂಡಿದೆಯಾ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ರಸ್ತೆಗಳು ಸಹಿತ ಜಲಾವೃತಗೊಂಡಿದೆ. ಈ ರೀತಿಯಾದಂಥ ಸಮಸ್ಯೆ ಪದೇ ಪದೇ ಆಗ್ತಾನೇ ಇದೆ. ಇಲ್ಲಿರುವಂಥ ಪ್ರಮುಖ ಸಮಸ್ಯೆ ಏನಂದರೆ ನೌಕಾದಳ ಪ್ಲಸ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅಂತಲೂ ಸಹಿತ ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಈ ಸಮಸ್ಯೆ ಇದುವರೆಗೂ ಬಗೆಹರಿತಾನೇ ಇಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು, ಜನರು ಅನಿವಾರ್ಯವಾಗಿ ಆ ಮನೆಗಳು ನಾವೇನು ತೋರಿಸಿದ್ರಿ ಜಲದಿಗ್ಬಂಧನವಾದಂಥ ಮನೆಗಳು, ಆ ಮನೆಗಳಿಂದ ಜನರು ಅನಿವಾರ್ಯವಾಗಿ ಇದು ಪಟ್ಟಣಕ್ಕೆ ಬರುವಂಥ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದ ಸಮಸ್ಯೆಯನ್ನು ಎದುರಿಸಿಕೊಂಡು ಬರ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ ಈ ಸಮಸ್ಯೆ ಯಾಕೆ ಆಗ್ತಾ ಇದೆ ಮತ್ತು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ. ಸರ್, ಈಗ ಈ ಸಮಸ್ಯೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅಂತ, ಯಾಕೆ ಆಗ್ತಾ ಇದೆ ಈ ಸಮಸ್ಯೆ? ಸರ್, ಒಂದು 4-5 ವರ್ಷ ಆಯಿತು. ಈ ವರ್ಷ ಭಾರಿ ಪೆಟ್ಟು ಬಿದ್ದಿದೆ. ಎಲ್ಲ ದನಕರ ಎಲ್ಲ ಹೋಗಿಬಿಟ್ಟಿದೆ ತಪ್ಪಿ. ಹೌದು, ನಿಮ್ಮ ದನಕರಗಳು ಹೋಗಿದಾವೆ ಈ ವರ್ಷ? ಹೌದು, ಈಗ 8 ದನ ಎಮ್ಮೆ ಇಲ್ಲ. ಹೌದು, ಟೋಟಲ್ ಎಷ್ಟು ದನಗಳಿದ್ದವು ನಿಮ್ಮ? 15 ದನ ಇದ್ದಾವೆ. ಎಲ್ಲಿ ಹೋಗಿದ್ದಾವೆ? 1-2 ಎಮ್ಮೆ ಮಾತ್ರ ಹಾಲಿನ ಎಮ್ಮೆ ಕಟ್ಟಿ ಇಟ್ಟಿದ್ದೇನೆ. ಅದ್ರ ಚಾಕರಿ ಮಾಡಬೇಕಾಗ್ತದೆ, ಅಲ್ಲಿ ಉಳಿಬೇಕಾಗ್ತದೆ. ಅವಕ್ಕೆ ಬಿಟ್ಟು ಬಂದರೆ ರಾತ್ರಿಗೆ ಬಿತ್ತರಿಗೆ ಅವು ಅಲ್ಲೇ ನೀರು ತುಂಬಿದ್ರೆ ಅಲ್ಲೇ ಸತ್ತು ಬಿಡ್ತವೆ. ಈಗ ಆಗಿದೆ ಮಹಾಪುರಕ್ಕೆ ಬಂದು ಅಲ್ಲೇ ಸತ್ತು ಹೋಗುತ್ತೆ ಅಂತ ಅದನ್ನು ಬಿಟ್ಬಿಟ್ಟಿದ್ದೀರಾ ನೀವು? ಹೌದು, ಎಲ್ಲವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವಕ್ಕೆ ತಿಂಡಿ ಬೇಕಾಗ್ತದೆ ಅಲ್ಲ. ಅಲ್ಲ, ನೀರು ಬರ್ತಾ ಇದೆ ಅಂತ ಹೇಳಿದಂದ್ರೆ ಬೇರೆ ಕಡೆ ತಂದು ಕಟ್ಬೋದಾಗಿತ್ತಲ್ಲ ಅದನ್ನು? ಇಲ್ಲಿ ಜಾಗ ಇಲ್ಲ, ಎಲ್ಲ ಸೀಬರ್ಡ್ ಆಗಿದೆ. ಹದ್ದಿ ಹಾಕಿ ಬಿಟ್ಟಿದೆ, ಬೌಂಡ್ರಿ ಹಾಕಿದೆ, ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಅಲ್ಲಿ ಮನೆಗಳಲ್ಲಿ ಎಷ್ಟು ಜನ ಇದ್ದೀರಾ ನೀವು ಅಲ್ಲಿ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಅಣ್ಣನ ಮನೆಯಲ್ಲಿ ಒಂದು 4 ಜನ ಇದ್ದಾರೆ. ನಾನು ಮನೆಯಲ್ಲಿ ಒಬ್ಬನೇ ಇದ್ದೇನೆ ನಾನೀಗ ಸದ್ಯಕ್ಕೆ. ಹೌದು, ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಏನಾದರೂ ಅಧಿಕಾರಿಗಳು ಬಂದು ಏನಾದರೂ ಹೇಳಿದ್ರ ನಿಮಗೆ? ಏನಂತ ಏನೂ ಹೇಳಿಲ್ಲ. ಬರುವುದು, ನೋಡುವುದು, ಹೋಗುದು ಅಷ್ಟೇ, ಮತ್ತೇನೂ ಇಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳು ಸಹಿತ ಈ ಪ್ಲೇಸ್ಗೆ ಬಂದಿದ್ರು. ನಿಮಗೆ ಏನಾದರೂ ಭೇಟಿಯಾಗಿ ನಿಮ್ಮ ಸಮಸ್ಯೆ ಏನು, ಎಂತ ಸಮಸ್ಯೆಗೆ ಯಾವ ರೀತಿಯ ಪರಿಹಾರ ಕಂಡುಕೊಳ್ತೀವಿ ಏನಾದರೂ ಹೇಳಿದ್ರ? ಏನೂ ಹೇಳಿಲ್ಲ. ಅವರು ಎಲ್ಲ ನೀರು ನೋಡಿದ್ರೆ ಆ ದಿವಸದ ನೀರು ಸ್ವಲ್ಪ ಮಟ್ಟ ಕಡಿಮೆ ಇದೆ. ಈ ದಿವಸ ಪೂರ ಮನೆ ಒಳಗೆ ಹೋಗಿದೆ, ಪ್ರವೇಶ ಆಗಿದೆ. ಏನು ಆಡ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಗೆ ಹೊಟ್ಟೆಗೆ ಏನು ತರಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ಕಳಿಸ್ಕೊಂಡೇ ರೋಡ್ ಮೇಲೆ ಬರಬೇಕಾಗ್ತದೆ. ಹೀಗಿದೆ. ಒಂದು 4 ಮನೆಗಂತೂ ಭಾರಿ ಕಷ್ಟ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಜನರು ಅನಿವಾರ್ಯವಾಗಿ ಜಲಾವೃತವಾಗಿರುವಂಥ ಮನೆಗಳನ್ನು ಬಿಟ್ಟು ಪಟ್ಟಣಕ್ಕೆ ಬರುವಂಥ ಪರಿಸ್ಥಿತಿ ಉಂಟಾಗಿದೆ. ಆದರೆ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಕಾಟಾಚಾರಕ್ಕೆ ಇಲ್ಲಿ ಬಂದು ಭೇಟಿಯಾಗಿ ಹೋಗಿದ್ದಾರೆ ಹೊರತು ಇಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡಿಲ್ಲ ಅಂತಲೂ ಇಲ್ಲಿರುವಂಥ ಜನರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.